नमस्कार, आप देख रहे हैं खबरदार न्यूज। बीजापुर में बढ़ते हत्या के मामले, क्या आम जनता खौफ के साए में जी रही है। बीजापुर शहर में लगातार सामने आ रहे मर्डर के मामले लोगों के बीच गंभीर चिंता का विषय बन गए हैं। कई नागरिकों का कहना है कि शहर में कानून व्यवस्था को लेकर सवाल उठ रहे हैं और लोग खुद को सुरक्षित महसूस नहीं कर रहे। आम लोगों का मानना है कि सिर्फ घटना के बाद आरोपी को गिरफ्तार कर लेना ही काफी नहीं है। जरूरत इस बात की है कि ऐसे अपराधों को पहले ही रोका जाए ताकि निर्दोष लोगों की जान बच सके और शहर में अमान और सुरक्षा का माहौल बने। बढ़ते अपराधों के चलते कई इलाकों में लोगों के बीच डर और असुरक्षा की भावना देखने को मिल रही है। नागरिकों की मांग है कि पुलिस और प्रशासन अपराध रोकने के लिए और अधिक सख्त और प्रभावी कदम उठाए। अब देखना होगा कि बीजापुर पुलिस और जिला प्रशासन इस बढ़ती चिंता को दूर करने के लिए क्या नए कदम उठाते हैं। ಬಸಪ್ಪ ಇವರಿಗೆ ಫೈನಾನ್ಸ್ ಕಲೆಕ್ಷನ್ ಮಾಡ್ತಿದ್ದೆ. ಏನ್ ವೇಷ ಏನು ಇದಕ್ಕೆ ಮೊದಲ 6 ತಿಂಗಳಿಂದ ಆಗಿತ್ರಿ. ಅವಾಗ ಕಂಪ್ಲೇಂಟ್ ಬರೀಸ್ ಬಂದಿದ್ದೇವ್ರಿ. ಅವಾಗ ಆಗಿದ್ ಮತ್ತ ಈಗ ಅವಾಗ ಬರೇ ಹೊಡೆದ ಬರೇ ತುಡುಗ್ ಮಾಡಾಕ್ ಬಂದಾರ ಮತ್ತೆ ಬಿಟ್ಟು ಕಂಪ್ಲೇಂಟ್ ಬರೀಸ್ ಬಂದಿದ್ದೇವ್ರಿ. ಮತ್ ಈಗ 2ನೇ ಸಲ ಹಿಂಗ ಆಗ್ಯದ್ರಿ. ಯಾರ ನಮಗೇನ್ ಗೊತ್ತ್ರಿ. ಹಳೆ ವಿಷಯ ಮದ ಯಾರು ಕೂಡ ಏನು ಇಲ್ಲೇರಿ. ನಮ್ದು 40 ವರ್ಷದಿಂದ ಕಾಳಿಕನಗರ್. ಅವ್ರ ಏಜ್ 47. ಪಿಕ್ನಿಕ್ ಕಲೆಕ್ಷನ್ ಪಿಕ್ನಿಕ್ ಕಲೆಕ್ಷನ್ ಮಾಡ್ತಿದ್ರಿ. ಡೈಲಿ ಬರ್ತಿದ್ರಿ. ಡೈಲಿ ಯಾರ ಮೇಲೆ ಸಂಶಯ ಐತೇನ್ರಿ? ಯಾರ ಮ್ಯಾಗ ಏನ್ ಈಗ ಗೊತ್ತಿಲ್ರಿ. ಏನ್ ಕಾರಣ ಏನಿತ್ರಿ? ಏನ್ ಗೊತ್ತಿಲ್ರಿ ಸರ್ ನಮಗೂ ಏನ್ರಿ. ಏನಾರ ಮನೆಗೆ ಹೇಳಿರ್ಬೇಕಲ್ಲ, ಏನಿಂತ ತೊಂದ್ರೆ ಐತಿ ಯಾರ? ಹಂಗ ಏನು ಹೇಳಿಲ್ರಿ. ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನ ಅಂದಿದ್ದ ಅಟ್ಟೇರಿ. ಇವಾಗೇನು ಮತ್ತೆ ಯಾರ ಜೊತೆ ಅವಾಗನು ಪೊಲೀಸರು ಏನು ನೋಡ್ಲಿ ಇಲ್ರಿ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರ್ತದೆ. ಸಿಕ್ಕಿಲ್ಲ 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನ್ ಹೇಳ್ತೀರಿ? ಏನ್ ಯಾರ ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತಾರ. ನಾವ್ ಯಾರನ್ನು ನಮ್ಗ್ ಗೊತ್ತಾಗ್ಬೇಕ್ರಿ ಏನ್ ಎದ್ರ ಸಂಬಂಧ ಅನ್ನೋದು ಬೇಕಲ್ರಿ. ನಾವ್ ಏನ್ ಯಾರಿಗೇನು ವೈಷಮ್ಯ ಯಾರಿಗೇನ್ ಕೊಡೋದಿಲ್ಲ ತಗೊಳೋದಿಲ್ಲ. ಎದ್ರ ಸಂಬಂಧ ಇಂತ ಮಾಡ್ಯಾರ ಅನ್ನೋದ್ ಬೇಕ್ರಿ ನಮಗ್. ನಮ್ಮ ಮಾಮಾರ್ ಮಹೇಶ್ ಫೋನ್ ಹಚ್ಚೇಳ್ಯಾರಿ. ಮಂದಿ ಹಚ್ಚೇಳನ ಬಂದೇವ್ರಿ. ಮಂದಿ ಹಚ್ಚೇಳನ ಬಂದೇವ್ರಿ. ಯಾರ ಏನಾಗ್ಯದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕ್ರಿ ಸರ್. ಯಾರ ಏನ್ ನಮ್ಗೆ ಎದಕ್ ಆಗ್ಯದ ಅನ್ನೋದು ಬೇಕ್ರಿ. ಇರ್ತದೆ ಮಾಮಾರಿ ಮಹೇಶ್. ಇಲ್ಲಿ ಏನಾಗ್ಯದ ನಮಗೂ ಹೊಡೆದಾರ ಓಡ್ ಬಾ. ಇನ್ನೊಬ್ರು ಫೋನ್ ಹಚ್ಚಿದ್ರು ಬಂದೇವ್ರ. ಏನಿಲ್ಲ ಮತ್ತೊಂದು ಏನು ಇಲ್ಲ. ಈಗ ಇದು ಆಗೈತಲ್ರಿ ಘಟನೆ. ಶಿಕ್ಷೆ ಈಗ ನ್ಯಾಯ ಸಲುವಾಗಿ ಶಿಕ್ಷೆ ಏನ್ ಮಾಡಿರಲ್ಲ ಅವ್ರಿಗೆ ಯಾವ ತರ ಶಿಕ್ಷೆ ಆಗ್ಬೇಕು ಅದ್ರ ಬಗ್ಗೆ ನಿಮ್ಗೆ ದೇವ್ರು ಮಾಡ್ತಾನ್ರಿ. ಅವ್ರಿಗೆ ನಾವ್ ಮಾಡಿದ್ರೆ ಏನೋ ಮನುಷ್ಯರ್ ಕಾನೂನಿಂದ ದೇವ್ರು ಮಾಡ್ತಾನ ಅಂತೀವಿ ಅವ್ರಿಗೆ. ಶರಣು ಜೀವರಿಗೆ ಇಲ್ಲೇ ಶಾಪೇಟೆ ಆಗ್ರಿ. ಫೈನಾನ್ಸ್ ದಂತ ಐತೆ ಹೇಳ್ರಿ ಅವ್ರು. ವಯಸ್ಸು ಒಂದು 45-46 ಇರ್ಬೇಕ್ರಿ. ಈಗೊಮ್ಮೆ ಇಲ್ಲೇ ಆಗಿತ್ತತ್ರಿ. ಕಾಲಿಗೆ ಹೊಡೆದಿದ್ರ ಹಳ್ಯಾಗರಿ. ಅದು ಮತ್ ಕಾಲ ಆರಾಮಾಗನ ಮತ್ ಅವ್ರು 3 ತಿಂಗಳು ಆರಾಮಿತ್ರಿ. ಮತ್ತ ಇವತ್ತೇ ಸಂಚಿರ್ತಿ ಏನ್ ಮಾಡ್ಯಾರ ಹೆಂಗ್ ಗೊತ್ತ ಯಾರ ಜೋಡಿ ಜಗಳ ಹೆಂಗ್ ಗೊತ್ತಾಗ್ಬೇಕ್ರಿ. ಅವ್ರ ಮೊದಲ ಕಂಪ್ಲೇಂಟ್ ಬರೀ ಕಂಪ್ಲೇಂಟ್ ಎಂತವ್ರು ಹೊಡೆದಾರ ಕಂಪ್ಲೇಂಟ್ ಮಾಡ್ಯಾವ್ರಿ. ಯಾರ ಅಂತೇಳಿ ಮಾಡಿಲ್ಲ ನಾವು. ಅವ್ರು ಯಾರು ಪೊಲೀಸರು ಮಾಡ್ಬೇಕ್ರಿ ಅರೆಸ್ಟ್. ನಾವ್ ಮಾಡೋದು
ಅವಾಗೂ ಸಿಕ್ಕೇ ಇಲ್ರಿ ಅವ್ರು ಏನ್ ಸರ್ ಈ ರೀತಿ ಘಟನೆ ಅದು ಹಾಡುವಾಗ್ಲೇ ಕೊನೆ ಅದು ಎದಕ್ ನಮಗರಿ ಹೆಂಗ್ ಗೊತ್ತಾಗ್ಬೇಕ್ರಿ ಸರ್ ಏನ್ ಕೇಳಕ್ ಇಷ್ಟಪಡ್ತೀರಿ ಈ ರೀತಿ ಬಿಜಾಪುರ ನಮಗೇನು ಗೊತ್ತಿಲ್ರಿ ಅದು ಅದಕ್ಕೆ ಕೇಳಾಕ ಆಗ್ತಾ ಇದೆ ಇಲ್ಲ ಮತ್ತ ಅವ್ರು ಎಷ್ಟ್ ಅಗಲ ತೊಳಿತಾರ ಅಂದ್ರ ಮತ್ ಬಾಳ ಧೈರ್ಯದವ್ರು ಇರ್ಬೇಕು ಅವ್ರು ಹೊರಗಾರ ಮತ್ತೆ